ಕಳೆದ 4 ಗಂಟೆಗಳಿಂದ ಈ ರತ್ನ ಭಂಡಾರದ ಕೋಣೆಯಲ್ಲಿ ಶೋಧ ಮುಂದುವರಿತಾನೆ ಇದೆ. ಈಗಾಗಲೇ ಕೊಠಡಿಯಲ್ಲಿ 16 ಜನರ ವಿಶೇಷ ತಂಡ ಇಲ್ಲಿ ಶೋಧ ನಡೆಸ್ತಾ ಇದ್ದಾರೆ. ಜನರ ವಿಶೇಷ ತಂಡ ಸಮಿತಿ ರಚನೆ ಮಾಡಿಕೊಂಡಿದ್ದಾರೆ. 16 ಜನ ಅದರಲ್ಲಿರೋದು. ಆಭರಣಗಳಿರುವಂತಹ ಪೆಟ್ಟಿಗೆಯನ್ನ ತೆರೆದು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಈ ರಹಸ್ಯ ಕೋಣೆ ಮೆಟ್ಟಿಲ ಬಳಿ ನೀರು ಹರಿದಿದ್ದು ತೇವಾಂಶ ಕೂಡ ಪತ್ತೆಯಾಗಿದೆ. ನೀರು ಹರಿದ ಜಾಗದಲ್ಲಿ ಸಿಬ್ಬಂದಿ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅದಾದ ಬಳಿಕ ಮತ್ತೆ ಆಭರಣಗಳ ಎಣಿಕೆ ಮುಂದುವರಿತಾ ಇದೆ. ಹೊರಗಡೆ ರತ್ನ ಭಂಡಾರದಲ್ಲಿದ್ದ ಆಭರಣಗಳ ಸ್ಟ್ರಾಂಗ್ ರೂಮ್ಗೆ ಅದನ್ನ ಶಿಫ್ಟ್ ಮಾಡೋದಕ್ಕೆ ಕೂಡ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಆ ಕಾರ್ಯ ಕೂಡ ಆಗ್ತಾ ಇದೆ. ದೊಡ್ಡ ದೊಡ್ಡ 6 ಪೆಟ್ಟಿಗೆಗಳನ್ನ ಅದಾಗಲೇ ಸಿಬ್ಬಂದಿ ತಗೊಂಡೋಗಲ್ಲಿ ಇಟ್ಟಿದ್ರು. ಕಬ್ಬಿಣ ಮತ್ತೆ ಮರದಿಂದ ದೊಡ್ಡ ದೊಡ್ಡ 6 ಪೆಟ್ಟಿಗೆಗಳನ್ನು ಮಾಡಿದ್ದಾರೆ. ಈ ರಹಸ್ಯ ಕೊಠಡಿಯಲ್ಲಿ ಏನಿದೆ ಅದನ್ನ ರಕ್ಷಣೆ ಮಾಡೋದಕ್ಕೆ, ಅದನ್ನ ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡೋದಕ್ಕೆ. ಶಿಥಿಲಾವಸ್ಥೆಯಲ್ಲಿದೆ ಅನ್ನೋ ಮಾಹಿತಿ ಕೂಡ ಇದೆ ಆ ಕೊಠಡಿಗಳ ಪರಿಸ್ಥಿತಿ ಈಗ. ಸೊ ಅಲ್ಲಿರೋದನ್ನ ಬೇರೆ ಕಡೆ ಬಂದೋಬಸ್ತ್ ಮಾಡಬೇಕು. ಅಲ್ಲಿಂದ ಅದನ್ನ ಮತ್ತೊಂದು ಕಡೆಗೆ ಸ್ಥಳಾಂತರ ಮಾಡಬೇಕು. ಸೊ ಒಂದು ಸ್ಟ್ರಾಂಗ್ ರೂಮ್ ಕೂಡ ಅದಕ್ಕೆ ಅಂತ ಹೇಳಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಜಗದೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, 4 ತಾಸು ಆಗಿದೆ ರಹಸ್ಯ ಭಂಡಾರದ ಕೊಠಡಿ ದ್ವಾರ ತೆರೆದು. ಏನಾದ್ರೂ ಮಾಹಿತಿ ತಿಳಿದು ಬರ್ತಾ ಇದೆಯಾ ರತ್ನ ಭಂಡಾರಕ್ಕೆ ಸಂಬಂಧಪಟ್ಟ ಹಾಗೆ? ವಿಜಯ್, ಮಧ್ಯಾಹ್ನ 1:48 ಏನಂದ್ರೆ ಒಳಗಡೆ ಹೋಗಿರ್ತಕ್ಕಂತಹ ಎಲ್ಲ 16 ಜನ ಸಮಿತಿಯ ಸದಸ್ಯರುಗಳು ಇನ್ನೂವರೆಗೂ ಸಹಿತ ಒಳಗಡೆಯಿಂದ ಯಾರು ಹೊರಗಡೆ ಬಂದಿಲ್ಲ. ಕೇವಲ 2 ಮಾತ್ರ ಏನಂದ್ರೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಅಲ್ಲಿರುವಂತಹ SP, ಯಾಕಂದ್ರೆ ಅವರು ಭದ್ರತಾ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಮತ್ತೊಂದು ಏನಂದ್ರೆ ಅಲ್ಲಿರುವಂತಹ ದೇವಸ್ಥಾನಕ್ಕೆ ಈ ಒಂದು ದೇವಸ್ಥಾನವನ್ನ ರತ್ನ ಭಂಡಾರವನ್ನ ಓಪನ್ ಮಾಡಿರ್ತಕ್ಕಂತಹ ನಂತರ ಅಲ್ಲಿರುವಂತಹ ಕಾನೂನು ಸಚಿವರು ಕೊಟ್ಟಿರ್ತಕ್ಕಂತಹ ಒಂದು ಪೃಥ್ವಿರಾಜ್ ಅವರು ಕೊಟ್ಟಿರ್ತಕ್ಕಂತಹ ಹೇಳಿಕೆ. ಅವರಿಬ್ರು ಹೇಳಿರುವಂತದ್ದು ಏನಂತಂದ್ರೆ, ಈಗಾಗಲೇ ದೇವಸ್ಥಾನದ ಬಾಗಿಲನ್ನು ನಾವು ಅಂದ್ರೆ ಈ ರತ್ನ ಭಂಡಾರದ ಬಾಗಿಲನ್ನು ಓಪನ್ ಮಾಡಿದೀವಿ, ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ಮಾಹಿತಿಯನ್ನು ಸಹಿತ ನಾವು ಕೊಡೋದಿಲ್ಲ, ಸಮಿತಿ ಕೊಡುವಂತಹ ಮಾಹಿತಿ ಅಂತಿಮವಾಗಿರಲಿದೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಮತ್ತೆ ಆ ಕಾರಣಕ್ಕಾಗಿ ಇನ್ನೂವರೆಗೂ ಸಹಿತ ಕಳೆದ 4 ಗಂಟೆಗಳಿಂದ ನಿರಂತರವಾಗಿ ನಡೀತಾ ಇರುವಂತಹ ಕಾರ್ಯಾಚರಣೆಯ ವಿಚಾರವಾಗಿ ಯಾವುದೇ ಮಾಹಿತಿ ಹೊರಗಡೆ ಬಂದಿಲ್ಲ. ಆದ್ರೆ ಕೆಲವೊಂದು ಮಾಹಿತಿಯ ಪ್ರಕಾರ ಏನು ಅಂತಂದ್ರೆ, ಅಲ್ಲಿರುವಂತಹ ಸ್ಥಳೀಯರು ಮತ್ತೆ ಅಲ್ಲಿರುವಂತಹ ಕೆಲ ದೇವಾಲಯದಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಕೆಲವೊಬ್ರು ಹೇಳಿರುವಂತಹ ಪ್ರಕಾರ ಆ ಒಂದು ಏನಂದ್ರೆ ರತ್ನ ಭಂಡಾರದ ಕೊಠಡಿ ಸಂಪೂರ್ಣವಾಗಿ ಶೀತಲಾವಸ್ಥೆಯಲ್ಲಿದೆ. ಆ ಶೀತಲಾವಸ್ಥೆಯಲ್ಲಿರುವಂತಹ ಕಾರಣಕ್ಕಾಗಿ ಗೋಡೆಗಳಲ್ಲಿ ಬಿರುಕು ಬಿಟ್ಟಿದೆ. ಮತ್ತೆ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಮೆಟ್ಟಲ್ಗಳಲ್ಲಿ ಸಂಪೂರ್ಣವಾಗಿ ಅಂದ್ರೆ ಕೆಸರು ತುಂಬಿದ ಪರಿಸ್ಥಿತಿ ಇತ್ತು, ಅಂದ್ರೆ ನೀರು ತುಂಬಿದ ಪರಿಸ್ಥಿತಿಯಲ್ಲಿ ಏನಂದ್ರೆ ಕಾಣಿಸ್ತಾ ಇತ್ತು. ಮತ್ತೆ ತುಂಬಾ ಏನಂದ್ರೆ ಕೆಟ್ಟದಾದಂತಹ ಸ್ಮೆಲ್, ವಾಸನೆ ಬರ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಹೊರಗಡೆಯಿಂದ ನೀರು, ಚರಂಡಿ ನೀರು ಅಥವಾ ಏನಂತಂದ್ರೆ ಬೇರೆ ಬೇರೆ ನೀರು ಏನಂದ್ರೆ ಒಳಗಡೆ ಹೋಗಿರುವಂತಹ ಕಾರಣಕ್ಕಾಗಿ ಒಳಗಡೆ ನೀರನ್ನು ಶೇಖರಣೆ ಸ್ವಲ್ಪ ಮಟ್ಟಿಗೆ ಆಗಿರುವಂತಹ ಕಾರಣಕ್ಕೆ ಕೆಸರು ಪೂರ್ತಿಯಾಗಿ ಏನಂತಂದ್ರೆ ವಾಸನೆ ಬರುವಂತಹ ಪರಿಸ್ಥಿತಿ ಇದೆ ಅಲ್ಲಿ ಅನ್ನುವಂತಹ ಮಾಹಿತಿ ಅಲ್ಲಿರುವಂತಹ ಸ್ಥಳೀಯರು ಹೇಳಿರುವಂಥದ್ದು. ಹಾಗಾಗಿ ಅಲ್ಲಿ ಯಾವೆಲ್ಲ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ, ಒಳಗಡೆ ಏನೆಲ್ಲ ಏನಂದ್ರೆ ತೆಗೆದುಕೊಂಡು ಹೋಗಿರ್ತಕ್ಕಂತಹ 6 ತೇಗ ಮತ್ತು ಕಬ್ಬಿಣದ ದೊಡ್ಡ ದೊಡ್ಡ ಏನಂದ್ರೆ ಬಾಕ್ಸ್ಗಳನ್ನ ಏನು ತೆಗೆದುಕೊಂಡು ಹೋಗಿದ್ದಾರೆ, ಅದರಲ್ಲಿ ತುಂಬುವಂತಹ ಕೆಲಸ ಆಗ್ತಾ ಇದೆನಾ, ಅಥವಾ ಒಳಗಡೆ ಕೂತ್ಕೊಂಡು ಎಲ್ಲವನ್ನ ಸಹಿತ ಏನಂದ್ರೆ ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ವಜ್ರ ವೈಡೂರ್ಯಗಳಾಗಿರ್ಬೋದು, ಆ ಎಲ್ಲವನ್ನ ಸಹಿತ ಏನಂದ್ರೆ ಮೌಲ್ಯ ಮಾಪನವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಏನು ಅಂತಂದ್ರೆ 1978ರಲ್ಲೂ ಸಹಿತ ಇದೇ ರೀತಿಯಾಗಿ ಎರಡನೇ ಬಾರಿಗೆ ಅಂದ್ರೆ ಬಾಗಿಲನ್ನು ಓಪನ್ ಮಾಡಿರ್ತಕ್ಕಂತಹ ಸಂದರ್ಭದಲ್ಲೂ ಸಹಿತ ಅದರ ಇಡೀ ಅಂದ್ರೆ ವಜ್ರ ವೈಡೂರ್ಯಗಳು ಮತ್ತೆ ಬಂಗಾರದ ಮೌಲ್ಯಮಾಪನವನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಏನಂದ್ರೆ ಎಷ್ಟು ಬಂಗಾರ ಇದೆ, ಎಷ್ಟು ಬಂಗಾರದ ಜೊತೆಗೆ ಏನಂತಂದ್ರೆ ಮುತ್ತು ರತ್ನಗಳನ್ನ ಲೇಪಿತ ಆಗಿರ್ತಕ್ಕಂತಹ ಒಡವೆಗಳಿದಾವೆ ಅನ್ನುವಂತಹ ವಿಚಾರಕ್ಕೆ ಮೌಲ್ಯಮಾಪನ ಮಾಡ್ಕೊಳ್ಳೋದಕ್ಕೆ ಬರೋಬ್ಬರಿ 70 ದಿವಸಗಳ ಕಾಲಾವಕಾಶ ಬೇಕಾಗಿತ್ತು. 70 ದಿವಸಗಳ ಕಾಲಾವಕಾಶವನ್ನ ನಿರಂತರವಾಗಿ ಕೂತ್ಕೊಂಡು ಮಾಡುವಂತಹ ಸಂದರ್ಭದಲ್ಲಿ ಸಹಿತ ಪೂರ್ತಿಯಾಗಿ ಅವಾಗ ಮೌಲ್ಯಮಾಪನವನ್ನ ಮಾಡೋದಕ್ಕೆ ಆಗಿರಲಿಲ್ಲ ಆಭರಣಗಳದು. ಹಾಗಾಗಿ ಈ ಬಾರಿ ಎಷ್ಟು ದಿವಸಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತೆ, ಅಥವಾ ಅಲ್ಲಿ ಒಳಗಡೆ ಕೂತ್ಕೊಂಡು ಮೌಲ್ಯಮಾಪನವನ್ನ ಮಾಡ್ತಾರಾ, ಅಥವಾ ಅಂದ್ರೆ ಅವುಗಳನ್ನ ಈಗ ತೆಗೆದುಕೊಂಡು ಹೋಗಿರ್ತಕ್ಕಂತಹ ಬಾಕ್ಸ್ಗಳಲ್ಲಿ ತುಂಬಿಕೊಂಡು ಹೊರಗಡೆ ಬಂದಾದ ನಂತರ ಅವುಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಮೌಲ್ಯಮಾಪನವನ್ನ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇನ್ನೂವರೆಗೂ ಸಹಿತ ಅದು ಅಂದ್ರೆ ಕುತೂಹಲವಾಗಿ ಉಳಿದಿರುವಂತದ್ದು. ಇದು
ಇದು ಪೂರ್ತಿ ಸಮಿತಿ ನಿರ್ಧಾರ ಮಾಡುವಂಥದ್ದಾಗಿದ್ದು. ಹಾಗಾಗಿ ಅಧಿಕೃತವಾಗಿ ಮಾಹಿತಿ ಬರೋವರೆಗೂ ಸಹಿತ ಒಳಗಡೆ ಏನು ನಡೀತಾ ಇದೆ ಅನ್ನುವಂತಹ ಮಾಹಿತಿ ಹೊರಗಡೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈ ಬಾರಿಯ ಏನಂದ್ರೆ ಈ ಒಂದು ರತ್ನ ಭಂಡಾರದ ಮಾಹಿತಿಯನ್ನ ತುಂಬಾ ಗೌಪ್ಯವಾಗಿ ಇಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಒಳಗಡೆ ಹೋಗಿರ್ತಕ್ಕಂತಹ ಸಮಿತಿಯವರ ಜೊತೆನೂ ಸಹಿತ ಯಾರಿಗೂ ಮೊಬೈಲ್ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ, ಮತ್ತೆ ಹೊರಗಡೆ ಜನರ ಜೊತೆ ಸಂಪರ್ಕ ಮಾಡೋದಕ್ಕೂ ಸಹಿತ ಅವಕಾಶವನ್ನ ಕೊಟ್ಟಿಲ್ಲ. ಯಾಕಂದ್ರೆ ಒಂದು ಇದು ಭದ್ರತಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ, ಎರಡನೇ ಇದು ಮಾಹಿತಿ ಸೋರಿಕೆ ಆದ್ರೆ ಸರ್ಕಾರದ ಮೇಲೆ ನೇರವಾದಂತಹ ಏನಂದ್ರೆ ವಾಗ್ದಾಳಿ ಮಾಡ್ತಾರೆ ಅನ್ನುವಂತಹ ಕಾರಣಕ್ಕಾಗಿ, ಮತ್ತೆ ಅದರ ಜೊತೆಗೆ ಈ ಹಿಂದೆ ಇದ್ದಿರತಕ್ಕಂತಹ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯಗಳು ಇದಾವ ಅಥವಾ ಅದರಲ್ಲಿ ಏನಾದರೂ ಮಿಸ್ ಆಗಿದಾವ ಅನ್ನುವಂತಹ ಕುತೂಹಲಕ್ಕೂ ಸಹಿತ ಬಹಳಷ್ಟು ಜನರಿಗೆ ಕೌತುಕ ಇದೆ. ಈ ಎಲ್ಲ ಕಾರಣಗಳಿಂದನೇ ಯಾವಾಗ ಈ ರತ್ನ ಭಂಡಾರ ಓಪನ್ ಆದ ತಕ್ಷಣವೇ ಬಹಳಷ್ಟು ಜನ ಭಕ್ತಾದಿಗಳು ಈ ದೇವಸ್ಥಾನದ ಮುಂಭಾಗದಲ್ಲಿ ಬರೋದಕ್ಕೆ ಮುಂದಾದ್ರು. ಮತ್ತೆ ಅಲ್ಲಿ ಏನಂದ್ರೆ ಒಂದು ರೀತಿಯಲ್ಲಿ ಅಂದ್ರೆ ಬಹಳಷ್ಟು ಜನ ಬಂದಿರುವಂತಹ ಕಾರಣಕ್ಕಾಗಿ ಅಲ್ಲಿ ಗದ್ದಲದ ವಾತಾವರಣ ಸೃಷ್ಟಿಯಾಗಿತ್ತು. ಈ ಎಲ್ಲಾ ಕಾರಣಗಳಿಂದ ಯಾವುದೇ ಕಾರಣಕ್ಕೂ ಮಾಹಿತಿಯನ್ನು ಹೊರಗಡೆ ಬಿಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಸಮಿತಿಯವರು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.